ಗೃಹಲಕ್ಷ್ಮಿ ಹಣ ಬಂದಿಲ್ವಾ? ಹಾಗೆ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಬಂದಿಲ್ವಾ? ಹಾಗಾದರೆ ನಿಮ್ಗೆ ಯಾವಾಗ ಬರುತ್ತೆ? ಇದ್ರ ಬಗ್ಗೆ ಡೌಟ್ ಇದೆಯಾ? ಹಾಗಾದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಲೇಟೆಸ್ಟಾಗಿ ಏನು ಅಪ್ಡೇಟ್ಸ್ ಇದೆಯಲ್ಲ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ವಿಡಿಯೋನ ಮಧ್ಯ ಓಡಿಸೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ನೀವು ಆಗಲೇ ಎಷ್ಟೊಂದು ಜನ ಒಂದು ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆದು ಹಣನ ಪಡ್ಕೋತಾ ಇದ್ದೀರಾ, ಆಗಲೇ ಪಡ್ಕೊಂಡಿದ್ದೀರಾ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ 5ನೇ ಕಂತದ್ದು ಬಂದ್ಬಿಟ್ಟು ಡೇಟ್ ಹೇಳ್ತಿದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದೇ ತಿಂಗಳು ಜನವರಿ 11ನೇ ತಾರೀಕು ಬಿಡುಗಡೆ ಆಗಿದೆ. ಎಷ್ಟೊಂದು ಜನದ ಖಾತೆಗೆ ಹಣ ಕೂಡ ಬಂದಿದೆ. ಮತ್ತು ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಜನವರಿ 12ನೇ ತಾರೀಕು ಬಿಡುಗಡೆ ಆಗಿದೆ. ಎಷ್ಟೊಂದು ಜನ ಖಾತೆಗೆ ಕೂಡ ಅನ್ನಭಾಗ್ಯ ಯೋಜನೆದು ಹಣ ಕೂಡ ಬಂದಿದೆ. ಇಲ್ಲಿ ಡಿಸೆಂಬರ್ ತಿಂಗಳದು ಅನ್ನಭಾಗ್ಯ ಯೋಜನೆದು ಹಣನೂ ಕೂಡ ಬಂದಿದೆ, ಮತ್ತು ಡಿಸೆಂಬರ್ ತಿಂಗಳದು ಗೃಹಲಕ್ಷ್ಮಿ ಯೋಜನೆದು ಹಣನೂ ಕೂಡ ಬಂದಿದೆ. ಎರಡೂ ಕೂಡ ನಿಮಗೆ ಹಣನ ಬೇಗ ರಿಲೀಸ್ ಮಾಡಿದರೆ. ಆದರೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟೊಂದು ಜನಕ್ಕೆ ಆಗಲೇ ಬೇಗ ಬಂದಿದೆ, ಕೆಲವ್ರಿಗೆ ಇನ್ನೂ ಬಂದಿಲ್ಲ ಹಣ. ಗೃಹಲಕ್ಷ್ಮಿದು 5ನೇ ಕಂತಿನ ಹಣ, ಮತ್ತು ಎಷ್ಟು ಜನ 4ನೇ ಕಂತಿನ ಹಣ ಬಂದಿಲ್ಲ ಅಂತಲೂ ಕೂಡ ಕೇಳ್ತೀರಾ. ಏನಾದರೂ ಒಂದು ಕಂತು ಮಿಸ್ ಆಯಿತು ಅಂದರೆ ಏನು ಮಾಡ್ತಾರೆ ಅಂದರೆ, ಅದು ನೆಕ್ಸ್ಟ್ ಕಂತು ಹಾಕ್ತಾರಲ್ವ, ಅವಾಗ ಆ್ಯಡ್ ಮಾಡಿಬಿಟ್ಟು ನಿಮಗೆ 2,000 + 2,000 ಆ್ಯಡ್ ಮಾಡಿ ನಿಮಗೆ 4,000ನ ಒಟ್ಟಿಗೆ ಹಾಕ್ಕೊಡ್ತಾರೆ. ಅದರಿಂದ ನೀವು ಏನಾದರೂ ಒಂದು ಕಂತಿನ ಹಣ ಬಂದಿಲ್ಲ ಅಂದರೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ನಿಮ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ, ನಿಮಗೆ ಬರ್ದಿರೋದು ಒಟ್ಟಿಗೆ ಬರುತ್ತೆ. ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಮತ್ತು ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ, ಇಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಹಣ ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ, ನಮಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡಲೇಬೇಕಾಗಿರುತ್ತೆ. ಮತ್ತು ಇದನ್ನ ಇಷ್ಟೊಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ, ಅನ್ನಭಾಗ್ಯ ಯೋಜನೆ ಹಣ ಯಾವ ರೀತಿ ಬರ್ತಿದೆ ನಿಮ್ಮ ಖಾತೆಗಳಿಗೆ ಅನ್ನೋದನ್ನ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಇಲ್ಲಿ ನಿಮಗೆ ಯಾವುದೇ ಥರದ ಒಂದು ಡಿಸ್ಟಿಕ್ ವೈಸ್ ಹಾಕೋ ಬರ್ತಾ ಇಲ್ಲ, ಅದು ಕ್ಲಾರಿಟಿ ಇರಲಿ. ಎಷ್ಟೊಂದು ಜಿಲ್ಲೆಗಳಲ್ಲಿ ಆಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ. ಏನಾದರೂ ಡಿಸ್ಟಿಕ್ ವೈಸ್ ಹಾಕ್ಕೊಂಡು ಬಂದಿದ್ರೆ ಹಣನ ಇಷ್ಟೊತ್ತಿಗಾಗಲಿ ಎಷ್ಟೊಂದು ಜನ ನೀವು ಹಣನ ರಿಸೀವ್ ಮಾಡ್ಕೋತಿದ್ರಿ. ಅದರಿಂದ ನೀವು ಯಾರು ಕೂಡ ಒಂದು ಡಿಸ್ಟಿಕ್ ವೈಸ್ ಬರುತ್ತೆ ಅಂತ ಕಾಯೋ ಅವಶ್ಯಕತೆ ಇಲ್ಲ. ಅದು ನಿಮಗೆ ರ್ಯಾಂಡಮಾಗಿ ಬರ್ತಿದೆ. ಇಲ್ಲಿ ಒಂದಿಷ್ಟು ಜನಕ್ಕೆ ಹಾಕಬೇಕು ಅಂತ ಇಟ್ಕೊಂಡಿರ್ತಾರೆ, ಒಂದು ದಿನಕ್ಕೆ ಒಂದು 10 ಲಕ್ಷ 20 ಲಕ್ಷ ಜನಕ್ಕೆ ಆ ರೀತಿ ಹಾಕೋ ಬರ್ತಾಯಿದ್ದಾರೆ, ಟಾರ್ಗೆಟ್ನ ಫಿನಿಷ್ ಮಾಡ್ಕೊ ಬರ್ತಾಯಿದ್ದಾರೆ. ಅದರಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಲಿ, ಅನ್ನಭಾಗ್ಯ ಯೋಜನೆ ಹಣ ಆಗಿರಲಿ, ನಿಮಗೆ ಯಾವಾಗ ಸಿಗುತ್ತೆ ಅಂದರೆ ಕೇವಲ ಇನ್ನು 5 ರಿಂದ 6 ದಿನದಷ್ಟರಲ್ಲಿ ಬರ್ಬೋದು. ಇನ್ ಕೇಸ್ ಏನಾದರೂ ಲೇಟ್ ಆಯಿತು ಅಂದರೆ ಈ ತಿಂಗಳು ಕೊನೆ ವಾರದಷ್ಟಲ್ಲೊಂದು ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಏನು ತಲೆ ಕೆಡಿಸ್ಕೊಬಿಡಿ ಅದ್ರ ಬಗ್ಗೆ. ಮತ್ತು ಈ ಒಂದು ವಿಡಿಯೋನ ಯಾರ್ಯಾರೊಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತಾರಲ್ಲ ಅವ್ರಿಗೆಲ್ಲರೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗ್ಬೋದು. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.